ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಬೆಳಗ್ಗೆ ಎದ್ದು ಒಂದು ಲೋಟ ಬೆಚ್ಚಗೆ ಬಿಸಿನೀರು ಕಾಯಿಸ್ಕೊಂಡು ಹಂಗೆ ಒಂದು ಲೋಟ ಬಿಸಿನೀರು ಕುಟ್ಕೊಂಡು ಫ್ರೆಶ್ ಆಫ್ ಆಗಿ ನಮ್ಮಮ್ಮ ಬೆಳಗ್ಗೆ ಟಿಫನ್ಗೆ ಅನ್ನ ಸಾಂಬಾರು ಮಾಡಿದ್ರು. ಅದೇ ತಿನ್ಕೊಂಡು ಈ ಥರ ರೆಡಿಯಾಗಿ ನಾನು ಹೊರಟಿದ್ದೆ ರಾಮನ ದೇವಸ್ಥಾನಕ್ಕೆ. ಇವತ್ತು ರಾಮನವಮಿ ಇರೋದ್ರಿಂದ ರಾಮನ್ಗೆ ಹೋಗಿ ಕೈ ಮುಕ್ಕೋ ಬರೋಣ ಅಂತ ಹೋದ್ರೆ, ಸೊ ಇನ್ನೂ ಅಲ್ಲಿ ಪೂಜೆ ಸ್ಟಾರ್ಟ್ ಮಾಡಿದ್ದಿಲ್ಲ. ಸರಿ ಅಂದ್ಬಿಟ್ಟು ಹಂಗೆ ಡೆಕೋರೇಷನ್ ಎಲ್ಲ ನೋಡಿಕೊಂಡು ಹಿಂಗ್ ನೋಡಿದ್ರೆ ನಮ್ಮ ಬಾಸ್ಗೆ ಒಂದು ನಮಸ್ಕಾರ ಮಾಡ್ಕೊಂಡು ಆಮೇಲೆ ಅಲ್ಲಿಂದ ಹೊರಟಿದ್ದೆ ನಾನು ಆಫೀಸಿಂದ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ಫ್ರೆಶ್ ಆಫ್ ಆಗಿ ನಮ್ಮ ಹಾಲು ತಗೊಬಂದು ಕೊಟ್ಟರು. ಸರಿ ಅಂದ್ಬಿಟ್ಟು ಹಂಗೆ ಒಂದು ಲೋಟ ಹಾಲು ಕೊಡ್ಕೊಂಡು ನಾನು ಹೊರಟಿದ್ದೆ. ನಮ್ಮ ಏರಿಯಾದಲ್ಲಿ ಕರ್ಗ ಜಾತ್ರೆ ಇರೋದ್ರಿಂದ ಸರಿ ಅಂದ್ಬಿಟ್ಟು ಮುತ್ತಲಮ್ಮ ಟೆಂಪಲ್ಗೆ ಹೋಗಿ ಕೈ ಮುಕ್ಕೊಂಡು ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ. ಅಲ್ಲಿಂದ ಮನೆಗೆ ಬಂದು ನೈಟ್ ಊಟಕ್ಕೆ ನಮ್ಮ ಚಪಾತಿ ಮಾಡಿದ್ರು, ಅದು ತಿನ್ಕೊಂಡು ನಾನು ಬಂದಿದ್ದೆ ಜಾತ್ರೆ ನೋಡೋಕ್ಕೆ. ಜಾತ್ರೆಗೆ ಈ ಥರ ಜನ ಸೇರಿದ್ರು. ಯಾರೇ ಅಕ್ಕ ಬೆಂಗಳೂರು ಕಾಯೋಳು, ಅಮ್ಮನಿಗೆ ಅಮ್ಮ ಅಣ್ಣಮ್ಮ, ಯಾರೋ ತಮ್ಮ ಕರ್ಗಾನ್ ಮೆಚ್ಚೋಳು, ಮಲ್ಲಿಗೆಯ ಮುಡಿಯೋ ಅಣ್ಣಮ್ಮ. ಬರುತ್ತೀನೆಂದರೆ ಇಲ್ಲಿಗೆ ಬರೋ ತನಕ ಮೌನಿ, ಕೊಡುತ್ತೀನೆಂದರೆ ಹರಕೆ ಕೊಡೋ ತನಕ ಕೋಪಿ. ಆಡಿದ ಮಾತನ್ ಮೀದಿರೋ ಭಕ್ತರ ಇವಳಿಗೆ ಇಷ್ಟ ಇಷ್ಟ. ಅಮ್ಮನಿಗೆ ಅಮ್ಮ ಅಣ್ಣಮ್ಮ, ಯಾರು ತಮ್ಮ ಕರ್ಗಾನ್ ಮೆಚ್ಚೋಳು, ಮಲ್ಲಿಗೆಯ ಮುಡಿಯೋ ಅಣ್ಣಮ್ಮ. ಬಿಲ್ವಪತ್ರೆಯ ಮರವ ಬೆಳೆಸು ಎಂದು ಬಯಸಿದ, ಕರೆಸಿದಳು ಕೆಂಪೇಗೌಡರ ಇಲ್ಲಿಗೆ. ಮರದ ಜೊತೆ ನಗರವನ್ನು ಕಟ್ಟಿಸಿದಳು ಮೆಲ್ಲಗೆ. ಪೂಜೆ ಬಿಟ್ಟ ನಗರ ದೊರೆಯ ವಿಜಯನಗರಕ್ಕೆ ರವಾನಿಸಿ ಹಾಕಿಸಿದಳು ಸೆರೆಯ ವಾಸಕ್ಕೆ. ಪುಟ್ಟ ಮಾತಾ ಬಿಟ್ಟ ಹರಕೆ ಗೆಪ್ತಿ ಮಾಡಿಸಿ, 2 ವರುಷ ಅಳಿಸಿ ನಗಿಸಿ ತಂದು ಮನ್ನಿಸಿ. ಬರುತ್ತೀನೆಂದರ ಇಲ್ಲಿಗೆ ಬರೋ ತನಕ ಮೌನಿ. ಇವತ್ತೊಂದು ಡೇ ಇದಾಗಿತ್ತು. ಮುಂದಿನ ನೋಡೋದೆಲ್ಲ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಟಾಟಾ, ಬಾಯ್ ಬಾಯ್.